ನಾಗದೇವತಾ ಮಾಹಿತಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು ವ್ಯಾಪಾರ ಅಭಿವೃದ್ಧಿ ಆಗುವಂತ ಅಂಜನದ ಬಗ್ಗೆ ನೋಡೋಣ. ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ, ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ, ಕಾರ್ಯಸಿದ್ಧಿ ಅಂಜನ, ಧನ ವಶೀಕರಣ ಅಂಜನ, ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ, ದುಡ್ಡನ್ನು ನಾನಾ ಕಡೆ ಆಕರ್ಷಣೆ ಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ, ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ, ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ, ನೀವು ಮಾಂತ್ರಿಕರಾಗುವಂತ ಮಾಂತ್ರಿಕ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಈಗ ಈ ವಿಡಿಯೋದಲ್ಲಿ ವಿಧಾನವನ್ನು ನೋಡೋಣ. ವ್ಯಾಪಾರ ಅಭಿವೃದ್ಧಿ ಆಗುವಂತ ಅಂಜನದ ಬಗ್ಗೆ ನೋಡೋಣ ಅಂತ ಹೇಳಿದ್ವಿ. ಈ ಅಂಜನ ವ್ಯಾಪಾರನೂ ಅಭಿವೃದ್ಧಿ ಮಾಡುತ್ತೆ, ಜನ ವಶೀಕರಣನೂ ಮಾಡುತ್ತೆ, ಮತ್ತೆ ದುಡ್ಡು ಆಕರ್ಷಣನೂ ಮಾಡುತ್ತೆ. ಸಾಕಷ್ಟು ಜನಕ್ಕೆ ವ್ಯಾಪಾರದಲ್ಲಿ ಇರೋರು ಮಾಡ್ಕೋಬಹುದು, ಅಥವಾ ಮನೆಯಲ್ಲಿ ಇರೋರ್ಗು ಅಷ್ಟೇ, ಎಲ್ರಿಗೂ ದುಡ್ಡು ಆಕರ್ಷಣೆ ಬೇಕೇ ಬೇಕು. ಈ ವಿಧಾನವನ್ನು ಯಾರು ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಮೇನ್ ಏನು ಅಂತ ಅಂದ್ರೆ ಇದಕ್ಕೆ ಮಂತ್ರಗಳು ಏನು ಅಷ್ಟೊಂದು ನಿಮಗೆ ಬೇಕಾಗಲ್ಲ. ಆದ್ರೆ ಇದು ತಾಂತ್ರಿಕ ಪ್ರೊಸೀಜರ್ಗಳು. ತಾಂತ್ರಿಕ ಪ್ರೊಸೀಜರ್ ಅಂದಿದ ತಕ್ಷಣ ಅತಿ ಶೀಘ್ರವಾಗಿ ಶಾರ್ಟ್ ರೂಟ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುವಂತದ್ದು. ಬಟ್ ಅದಕ್ಕೂ ವಿಧಿವಿಧಾನಗಳೆಲ್ಲ ಇರುತ್ತೆ. ನಾವ್ ಏನ್ ಹೇಳಿರ್ತೀವೋ ಅದರಂತೆನೆ ಮಾಡ್ಕೊಳ್ಳಿ. ತುಂಬಾ ಶಕ್ತಿಶಾಲಿಯಾಗಿರುವಂತ ಅಂಜನ. ಅದೇ ತರ 100ಕ್ಕೆ 200% ನಿಮಗೆ ಇದು ತುಂಬಾ ವರ್ಕ್ ಆಗುವಂತ ವಿಧಾನ. ಈ ವಿಧಾನವನ್ನು ಯಾರು ಬೇಕಾದ್ರೂ ನೀವು ಮಾಡ್ಕೋಬಹುದು. ಬಟ್ ನೀವು ಮಾಡೋ ದಿನಗಳು ಬಂದು ಮಂಗಳವಾರ, ಶನಿವಾರ ಮಾಡಬಾರ್ದು. ಮಿಕ್ಕಿರೋ ದಿನಗಳಲ್ಲೆಲ್ಲ ಟೈಮಿಂಗ್ಸ್ ಏನೂ ಇಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಅಂಜನವನ್ನು ನೀವು ಅರಿಬಹುದಾಗತ್ತೆ. ಅಂಜನ ಅರಿಯುವಂತ ಕಲ್ಲಿದ್ರೆ ಒಳ್ಳೇದು, ಅಥವಾ ಹೊಸ ಕಲ್ಲು ತಗೊಂಡು ಹರಿಬಹುದು. ಈ ಮಸಾಲ ಐಟಮ್ ಎಲ್ಲ ಅರ್ದಿರುವಂತ ಕಲ್ಲೆಲ್ಲ ಇರಬಾರ್ದು. ಅಂಜನ ಅರಿಯುವಂತ ಕಲ್ಲುಗಳೇ ಇರುತ್ತೆ, ಅಂತ ಕಲ್ಲುಗಳೆಲ್ಲ ಅರಿರಿ. ಅಥವಾ ಹೊಸದಾಗಿ ಇರುವಂತ ಕಲ್ಲಲ್ಲೂ ಅರಿಬಹುದು. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಗಂಧಿಗೆ ಅಂಗಡಿಗಳಲ್ಲಿ ನಿಮಗೆ ಅಂಜನ ಕಲ್ಲು ಅಂತ ಸಿಗುತ್ತೆ. ಅಂಜನ ಕಲ್ಲನ್ನು ತಗೋಬೇಕು. ಮತ್ತೆ ನಿಮಗೆ ಅದ್ರ ಜೊತೆಗೆ ಪುಣುಗು ಒರಿಜಿನಲ್ ಬೇಕು. ಅದು ಒರಿಜಿನಲ್ ಪುಣುಗು ಬಂದು ನಿಮಗೆ ಒಂದು ಬಟಾಣಿ ಕಾಳಷ್ಟು ಬರುತ್ತೆ. ಅದು 1,500 ಇರುತ್ತೆ. ನಿಮಗೆ ಒಂದೇ ಒಂದು ಡಬ್ಬಿಗೆ ಬೇಕಾಗುತ್ತೆ ಅಂತ ಅಂದ್ರೆ ಮೀನ್ಸ್ ಏನು, ಒಂದು 50 ಗ್ರಾಮ್ ಅಷ್ಟು ಬೇಕು ಅಂತ ಅಂದ್ರೆ ಒಂದು ಸಾಕು. ಅದ್ರ ಮೇಲೆ ಬೇಕು ಅಂತ ಅಂದ್ರೆ ನೀವು ಹೆಚ್ಚಿಗೆ ತಗೋಬೇಕಾಗತ್ತೆ. ಒರಿಜಿನಲ್ ಪುಣುಗು ತಗೊಳ್ಳಿ. ಮತ್ತೆ ಗೋರೋಜನ್ ಅಂತ ಕೇಳಿ, ಅವರೇ ಕೊಡ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮಗೆ ಹಸಿರು ಗುರುಗಂಜಿನ ಬೇರು, ಗುರುಗಂಜಿ ಬೇರು ನಿಮಗೆ ಕಂಕನ ಕಟ್ಟಿ ಶಾಪ ನಿವರ್ತಿ ಮಾಡಿ ತೆಗ್ದಿರುವಂತ ಬೇರೆ ವರ್ಕ್ ಆಗುತ್ತೆ. ನೀವೇನೋ ಯಾರೋ ಕೊಟ್ರು ಅಥವಾ ಏನದು ಗಿಡದಲ್ಲಿ ಸಿಕ್ತು ಅಂತ ಅಂದ್ರೆ ಹಾಗೆ ತಗೊಂಡು ನೀವು ಹಾಕ್ತೀರಾ ಅಂತ ಅಂದ್ರೆ ಅದಕ್ಕೆ ಯೂಸ್ ಇರಲ್ಲ. ಸರಿನಾ? ಆ ತರ ನೀವು ನೋಡಿ ತಗೋಬೇಕಾಗತ್ತೆ. ಅದರ ನಂತರ ಅದೇ ತರದಲ್ಲಿ ವೈಟ್ ಗುರುಗಂಜಿ, ಬಿಳಿ ಗುರುಗಂಜಿಯ ಬೇರು ಗುರುಗಂಜಿ ಮತ್ತೆ ಅದ್ರ ಎಲೆಗಳು ಎಲ್ಲ ಒಟ್ಟಿಗೆ ತಗೊಂಡು ಅದಕ್ಕೆ ಹಾಕ್ಬೇಕಾಗತ್ತೆ. ಅದರ ಜೊತೆಗೆ ನಿಮಗೆ ವಿಷ್ಣು ಕ್ರಾಂತಿಯ ಗಿಡ, ಅದರದ್ದು ಬೇರು ಅದೇ ತರನೇ ಶಾಪ ನಿವರ್ತಿ ಮಾಡಿ ಕಂಕಣ ಕಟ್ಟಿ ತಗೊಳ್ಳಿ. ಜೊತೆಗೆ ಉತ್ರಾಣಿ ಗಿಡ, ಕೆಂಪು ಉತ್ರಾಣಿ ಅಂತ ಬರುತ್ತೆ ನಿಮಗೆ, ಅದು ತುಂಬಾ ಶ್ರೇಷ್ಠವಾಗಿರುತ್ತೆ. ಅಥವಾ ನಾರ್ಮಲೇ ನಮ್ ಕಡೆ ಸಿಗುತ್ತೆ ಅಂದ್ರೆ ಓಕೆ, ಅದನ್ನು ತಗೋಬಹುದು. ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಎಕ್ಕದ ಗಿಡದ ಬೇರನ್ನು ತಗೋಬೇಕಾಗುತ್ತೆ. ತಗೊಂಡು ಇದೆಲ್ಲಾ ಸೇರಿಸಿ ನೀವು ಬಿಸಿಲಿಗೆ ಒಣಗಿಸ್ಬೇಕು. ಅದು ತುಂಬಾ ಚೆನ್ನಾಗಿ ಡ್ರೈ ಆಗಿರ್ಬೇಕು. ಒಣಗಿಸಿ ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಇದಕ್ಕೆ ಮಂತ್ರ ಬರೋರು, ಧನ ಆಕರ್ಷಣ, ಜನ ವಶೀಕರಣ, ಕಾರ್ಯಸಿದ್ಧಿ, ಈ ತರ ಮಂತ್ರಗಳು ಬರೋರು ಹೇಳ್ಕೊಂಡು ಅರಿಬಹುದು. ಮಂತ್ರ ನನ್ಗೇನು ಬರಲ್ಲ ಅಂತ ಅನ್ನೋರು ದೇವ್ರನ್ನ ನೆನ್ಸ್ಕೊಂಡು ಭಕ್ತಿಯಿಂದ ಅರಿಬಹುದು. ಅರ್ದಾಗ ಅದ್ರ ಕೆಲಸ, ಅದ್ರ ಪವರ್ಫುಲ್ ಆಗಿರುವಂತದ್ದು, ಆ ಸಾಮಗ್ರಿಗಳ ಪವರೇ ಬಂದು ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಚೆನ್ನಾಗಿ ನೈಸಾಗಿ ಅರಿಬೇಕು. ನೈಸ್ ಅಂತ ಅಂದ್ರೆ ಕೈ ತಗೊಂಡ್ರೆ ತುಂಬಾ ನೈಸ್ ಇರ್ಬೇಕು. ನೀವು ಅಂಜನಗಳು ನೀವು ನೋಡಿರ್ಬೋದು, ಆಯ್ತಾ? ಅಥವಾ ಕುಂಕುಮಗಳು ಮುಟ್ಟಿದಾಗ ಎಷ್ಟು ನೈಸ್ ಇರುತ್ತೋ ಆ ತರ ನೈಸ್ ಅಲ್ಲಿ ನೀವು ಅರಿಬೇಕು. ಅರಿಯೋದು ಒಂದೇ ದಿನ ಅಂತಲ್ಲ, 2-3 ದಿನ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಅರಿಯಿರಿ. ಅರ್ದಾದ್ಮೇಲೆ ನೀವು ಒಂದು ಏನದು ಗಾಜಿನ ಬಟ್ಲು ಅಥವಾ ಬೆಳ್ಳಿ ಬಟ್ಲಲ್ಲಿ ನೀವು ಹಾಕಿಟ್ಕೋಬೇಕು. ಇಲ್ಲಪ್ಪ ನಮ್ಮ ಹತ್ರ ಅದೆಲ್ಲ ಇಲ್ಲ ಅಂತ ಅನ್ನೋರು ಒಂದು ಸ್ಟೀಲ್ ಡಬ್ಬಿ ತಗೊಂಡು ಆ ಸ್ಟೀಲ್ ಡಬ್ಬಿಗೂ ಹಾಕಿಟ್ಕೋಬಹುದು. ಹಾಕಿ ಇಟ್ಕೊಂಡು ಒಂದಿಷ್ಟು ದಿನ ಅಂತ ನೀವು ಅದನ್ನ ಒಂದು ವಾರ ನೀವು ಪೂಜಾ ರೂಮಲ್ಲಿ ಇಡಬೇಕು. ಪೂಜೆ ಮಾಡಿ ಅದ್ರ ನಂತರ ನೀವು ಹಣೆಗೆ ಇಟ್ಕೊಳ್ಳೋ ತರ ನಿಮ್ಮ ಉಂಗುರದ ಬೆರಳಲ್ಲಿ ಇಟ್ಕೋಬಹುದು. ಅಥವಾ ನನಗೆ ಮಂತ್ರಗಳು ಸಾಕಷ್ಟು ಬರುತ್ತೆ, ನಮ್ಮ ಶಿಷ್ಯ ಮಕ್ಕಳು ಬುಕ್ ಎಲ್ಲ ತಗೊಂಡಿರೋರಿಗೆ ಅದರಲ್ಲಿ ಕಾರ್ಯಸಿದ್ಧಿ ಮಂತ್ರಗಳು, ಜನವಶೀಕರಣ ಮಂತ್ರಗಳು ಅನ್ನೋದೆಲ್ಲಾನು ಇರುತ್ತೆ. ಅದನ್ನ ನೀವು ಹೇಳಿ ಒಂದು ವಾರ 10 ದಿನ ಇಷ್ಟು ಮಂತ್ರಗಳು ಅಂತ ಸಿದ್ಧಿ ಮಾಡಬೇಕು. ಅಥವಾ ಇಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಅಂದ್ರೆ ನೀವು ಯಾವ ದೇವ್ರನ್ನ
ಒಲಿಸ್ಕೊಂಡಿದ್ದೀರೋ ಆ ದೇವ್ರ ಮಂತ್ರ ಫಸ್ಟು ಅದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಆ ಮಂತ್ರವನ್ನು ಸಿದ್ಧಿ ಮಾಡ್ಬಿಟ್ಟು ನೀವು ಹಣೆಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಹಣೆಯಲ್ಲಿ ಇಟ್ಕೊಂಡು ಹೋದಾಗ ನಿಮ್ಮ ಸರ್ವ ಕಾರ್ಯವು ಯಶಸ್ವಿ ಆಗುತ್ತೆ. ಅದರ ನಂತರ ಧನ ವಶ, ಜನ ವಶ, ನಿಮ್ಮ ಸುತ್ತಲೂ ಇರೋ ಜನಗಳು ವಶ ಆಗೋದು, ಅಕ್ಕಪಕ್ಕ ಕಿರಿಕಿರಿ ಇರುವಂತದ್ದು, ದುಡ್ಡುಗಳು ಸ್ಟಕ್ ಆಗಿರುವಂತದ್ದು, ಈ ತರದ್ ಎಲ್ಲಾನು ನಿಮಗೆ ಒಲಿಯುತ್ತೆ, ನಿಮ್ಗೆ ಸಕ್ಸಸ್ ಆಗುತ್ತೆ. ನನಗೆ ಅರಿಯಕ್ಕೆ ಟೈಮ್ ಇಲ್ಲ ಮತ್ತೆ ಈ ತರ ಸಾಮಗ್ರಿ ನಮ್ಮ ಕಡೆ ಸಿಗಲ್ಲ ಅಂತ ಅಂದ್ರೆ ಇದೇ ತರದ್ದು ಇನ್ನೂ ಪವರ್ಫುಲ್ ಆಗಿರುವಂತ ಸಾಮಗ್ರಿಗಳೆಲ್ಲ ಹಾಕಿ ಮಾಡಿರುವಂತದ್ದು, ಲಕ್ಷಾಂತರ ಮಂತ್ರಗಳು ಸಿದ್ಧಿ ಮಾಡಿರುವಂತ ಬಿಸ್ನೆಸ್ ವಶ, ಧನ ವಶ, ವ್ಯಾಪಾರ ಅಭಿವೃದ್ಧಿಗೆ ನಮ್ಮಲ್ಲಿ ಅಂಜನಗಳು ಸಿಗುತ್ತೆ. ಬೇಕಾಗಿರೋರು ಪರ್ಚೇಸ್ ಮಾಡ್ಕೋಬಹುದು. ಆಫೀಸು ಬೆಂಗಳೂರಲ್ಲಿ ಬರುತ್ತೆ, ನೀವಾಗೂ ಬರ್ಬೋದು ಅಥವಾ ನೀವು ಪೇ ಮಾಡಿ ನಮಗೆ ಸ್ಕ್ರೀನ್ ಶಾಟ್ ಕೊಟ್ಟು ನಿಮ್ಮ ಅಡ್ರೆಸ್ ಕೊಟ್ರೆ ನಾವು ಕೊರಿಯರು ಹಾಕೊಡ್ತೀವಿ. ಇವಾಗಿನ ತನಕ ಲಕ್ಷಾಂತರ ಕೊರಿಯರ್ಸ್ಗಳು, ಲಕ್ಷಾಂತರ ಯಂತ್ರಗಳು, ಲಕ್ಷಾಂತರ ಬುಕ್ಸ್ಗಳೆಲ್ಲ ನಮ್ದು ಬೇರೆ ಬೇರೆ ಊರಿಗೆಲ್ಲ ಹೋಗಿರೋದು ಉಂಟು. ಹಾಗಾಗಿ ಹೆದರ್ಬೇಕಾಗಿರೋದು ಏನು ಇಲ್ಲ. ಆ ತರ ನಿಮ್ಗೆ ಯಾರಿಗಾದ್ರೂ ಹೆದರಿಕೆ ಇದೆ ಅಂತ ಅಂದ್ರೆ ನಿಮ್ಮ ರಿಲೇಟಿವ್ ಪರಿಚಯ ಇರೋರು ಯಾರಾದ್ರೂ ಬೆಂಗಳೂರಲ್ಲಿ ಇದ್ದಾರೆ ಅಂದ್ರೆ ನಮ್ಮ ಆಫೀಸ್ ನೋಡ್ಕೊಳಕ್ ಹೇಳಿ, ನೋಡ್ಕೊಂಡ್ರೆ ಸಾಕು, ಕೊರಿಯರ್ ನಾವೇ ಹಾಕ್ತಿವಿ. ನಿಮಗೆ ಬರ್ಲಿಲ್ಲ ಅಂತ ಅಂದ್ರೆ ಒನ್ ಡೇಲಿ ಬರುತ್ತೆ, ಒನ್ ಡೇಲಿ ಬರ್ಲಿಲ್ಲ ಅಂದ್ರೆ ಅವರು ನಮ್ಮ ಆಫೀಸ್ ಹತ್ರ ಬರ್ಬೋದು. ಹಾಗಾಗಿ ನಿಮ್ಗೆ ಯಾರಿಗೆ ಬೇಕಾಗಿದ್ರು ನಮ್ಮನ್ನು ಸಂಪರ್ಕಿಸಿ ನಮ್ಮಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಈ ಅಂಜನ ಮಾಹಿತಿಯನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.